ಏ ಪುಷ್ಪ, ಒಂದ್ 4 ಉಂಡೆ ಬೆಲ್ಲ ಇದ್ರೆ ಕೊಡೆ. ಅಜ್ಜೆ, ಈ ವಾರಡಿ ನಿಂಗೆ ಬೆಲ್ಲ ಕೊಟ್ಟು ಕೊಟ್ಟು ಕುಲ್ಗೆಟ್ಟು ಹೋಗ್ಸಿದ್ಯಾ. ಮುಂದಿನ ವಾರ ಏನಾದ್ರೂ ನೀನೇನಾರು ಇದ್ರೆ ಮಾದಪ್ಪಣ್ಣನ ಅಂಗಡಿಲಿ ನಿಂಗಂತ 1 kg ಬೆಲ್ಲ ತಂದಿರ್ತೀನಿ, ಆಯ್ತಾ? ಅಲ್ಲ ಕಣೆ ಪುಷ್ಪ, ಕಾಡ್ ಬಾ ಅನ್ನತ್ತೆ, ಊರ್ ಹೋಗನ್ನತ್ತೆ, ಅಂತದ್ರಾಗೆ ನಿನ್ನ ಹತ್ರ 4 ಉಂಡೆ ಬೆಲ್ಲ ಇಲ್ಲನೆ ಈ ಮುದುಕಿಗೆ? ಅಯ್ಯೋ ಅಜ್ಜಿ, ಈ ಬೆಲ್ಲದ ಕತೆ ಬಿಡು. ಅಲ್ಲ ಕಣೆ, ಈ ರತ್ನಕ್ಕನ ಮಗಳಿಗೆಂತ ಕತೆ ಅಂತೆ. ಓಕೆ, ಸೊಕ್ಕಿ ಸೊಳ್ಳ ನೀರು ಕುಡ್ದೇವು ಬಿಡು, ಅದ್ರ ಕತೆ. ನಮ್ಮ ಕಾಲದಲ್ಲೆಲ್ಲ ಹಿಂಗಿದ್ವನೆ ಪುಷ್ಪ. ನನ್ನ ಸ್ವಾಸೆ, ನನ್ನ ಮಗಳೆಲ್ಲ ನೋಡು ಒಂದು ಧರ್ಮದಲ್ಲಿ ಮದುವೆ ಆಗಿದ್ದಂದ್ರೆ ನನ್ನ ಗಂಡು ಒಂದು ಕಾಸ್ಟ್ ಬಂದ್ಯಾರ. ಅಯ್ಯೋ ಅಜ್ಜಿ, ಆಗಿನ ಕಾಲ ಬಿಡು ಮರೇತಿ, ಈಗಿನ ಕಾಲ ನೋಡು ಹೆಂಗಿದಾರಂತ. ಅದೆಲ್ಲ ಇರ್ಲಿ, ನಿಮ್ಮ ಮನೆಗೆ ಎಂತಿದೆ ಇಷ್ಟೆಲ್ಲ ತಂದ್ಬಿಟ್ಟಿರಲ್ಲ? ಎಂತ ಲೋನ ಪಾನ? ಓ ಅಜ್ಜಿ, ನಿನ್ ಬದ್ದ ಸುಮಾರು ಟೈಮ್ ಆಗಿದಲ್ಲ ನಮ್ಮನೆಗೆ. ನನ್ನ ಮಗ ಗಣೇಶ ಇದ್ದಾನಲ್ಲ ಅಜ್ಜಿ, ಅವನ IT ಕಂಪ್ನಿಲಿ ಕೆಲಸ ಸಿಕ್ಕಿದವನಿಗೆ. ಅವನಿಗೆ ಒಂದು 10,000 ಸಂಬಳ ಬರುತ್ತೆ ನೋಡು ಅವನ ಮುಖಕ್ಕೆ. ಓ IT ಕೆಲಸ ಅದೆಂತ ಮಾರೈತಿ? ಹಂಗಾರ ಒಂದು ಕೆಲಸ ಮಾಡ್ತೀನಿ ಪುಷ್ಪ, ಮುಂದಿನ ಸಲ ಬರ್ತೀನಿ, ನಂಗೊಂದು ನೈಟಿ ತರ ಕೇಳೆ. ಅಯ್ಯೋ ಅಜ್ಜಿ, ಅದು ನೈಟಿ ಅಲ್ಲ ಕಣೆ, IT. ಅದು ಕಂಪ್ನಿಲಿ ಎಂತದ ಕೆಲಸ ಅಂತಪ್ಪ. ಆ ಹುಡ್ಗಂಗೆ ಗೊತ್ತು, ಅವನು ಒಂದು ಕೆಲಸನೋ ಅವನ ರೂಪನೋ ದೇವನಿಗೆ ಗೊತ್ತು ನೋಡು. ಓಹೋ, ಹಂಗಿದ್ ಕೆಲ್ಸನಾ? ಹಂಗಾರೇನೋ ಅಲ್ಲಿ ಏನು ಗೊತ್ತಾ, ಈಗೆಲ್ಲ ಹೊರಗಡೆ ಹೋಗ್ತಾರಲ್ಲ ಅಲ್ಲೆಲ್ಲ ನೋಡು ಪಾರಿನಿಗೆ ಅವೆಂತ ಉಂಟಲ್ಲ ಅಲ್ಲೊಂದು, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದ್ರೆ ನೆಲ ಗುಡಿಸ್ತಾರೋ, ನೆಲ ಒರೆಸ್ತಾರೋ, ಕಸ ಬಾಚ್ತಾರೋ ಗೊತ್ತಾ? ಅವನಿರೋ ಪಾರಿನಲ್ಲಿ ಅಂತಾರೆ. ಹಂಗೆ ನಿನ್ ಮಗ ಗಣೇಶನೇನ ಇರ್ಬೇಕು. ಸರಿ ಕೇಳಿಸ್ಕೊಳ್ಳಿ ಅಂತೀರ? ಈ ಮುದುಕಿದು ಬರ್ತಾ ಬರ್ತಾ ಭಾರಿ ಆಗೋಗ್ತಿದೆ, ಇದಕ್ಕೆ ಸರಿಯಾಗಿ ವಿಚಾರಿಸ್ಕೊಳ್ತೀನಿ ಪುಷ್ಪ. ಏನು ಗೋಣದಂಗ ಆಗ್ತುಂಟಲ್ಲನೆ? ಅಯ್ಯೋ ಏನಿಲ್ಲ ಕಣಜ್ಜಿ, ನಿನ್ ಮೊಮ್ಮಗೆ ಎಂತದ ಕೆಲಸ ಮಾಡ್ತಾನಂತೆ. ಮಾಡ್ತದಾನೆ. ಓದಿ 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 ನೋಡು, ಆ ಹುಡುಗನ ಏನಾರು ನೋಡಂಗೈತಿಯೇನೆ, ಇದೇ ಕಾಲು ಇದೇ ಕೈ. 12 ಗಂಟೆವರೆಗೂ ಆ ಫೋನನ್ನ ಒತ್ತಿ 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 ಅದು ಅವಾಗ ಹೊಂಡದಂಗೆ ಕಾಣುತ್ತದೇನೆ, ಅಂತ ಸಾವ ಮಾರತಿ. ಅದಿರ್ಲಿ, ರುಕ್ಕು ಬಂದ್ಯಳನೆ? ಅಯ್ಯೋ ಅದ್ರ ಕತೆ ಬಿಡಾಜಿ, 2 ದಿನ ಆಗ್ಯದ ನೋಡು ಬಂದು. ಒಂದ್ ಸೋಪ್ದಲ್ಲಿ ಕೂತಿದ್ ನೋಡು, ಕೈ ನೋವು ಕಾಲ್ ನೋವು ಏನ್ ತಿಕ್ಕಿನ ತಿಕ್ಕತ್ ನೋಡು. ಅದಕ್ಕೇನ್ ಬೆಳೆ ಹಾಕ್ಯಾರೋ ಏನ್ ಕತೆನೋ ನೋಡು. ಹಂಗೇನ? ಅಲ್ಲ, ನಮ್ಮ ವಯಸ್ಸಲ್ಲಿ ಕಾಲ್ ನೋವು ಕೈ ನೋವು ಬರ್ದು ಇನ್ನೇನ್ ಬರ್ತದೆ ಹೇಳು? ಅದಕ್ಕೆ ನಾನು ಬೆಲ್ಲ ತರಕ್ ಹೋಗೋಣ ರಮೇಶಣ್ಣನ ಅಂಗಡಿಗೆ ಅಂತ ಅನ್ಕಂಡೆ. ಏನ್ ಮಾಡೋದು ಹೇಳು, ಬೆಲ್ಲ ತರಷ್ಟೊತ್ತಿಗೆ ನಾನ್ ಬರೋದು ಇನ್ನೊಂದು ವರ್ಷಕ್ಕೇನಂತ ನಿನ್ನ ಹತ್ರ ಸಾಲ ಗೀಲ ತಕೊಂಡು ಹೋದ್ರೆ ನನ್ನ ಮೊಮ್ಮಗನ ಹತ್ರ ಸಾಲ ತೀರ್ಸ್ಕೊಳ್ಳೋಣ ಅಂತ ಬಂದೆ. ಸರಿ ಬಿಡು, ಬೆಲ್ಲ ಇದ್ರು ಕೊಡು, ಇಲ್ಲ ಅಂದ್ರೆ ಹೋಗ್ತೀನತ್ಲ. ಅಲ್ಲ ಕಣಜ್ಜಿ, ಮೊನ್ನೆ ನಾನು ನಿಂಗೊಂದು ಟಿಫಿನ್ ಕೊಟ್ಟಿದ್ದೆಲ್ಲ, ಅದನ್ನ ವಾಪಸ್ ಕೊಟ್ಟೇನೆ? ಅಯ್ಯ, ನೀನೇನ್ ಟಿಫಿನ್ ಕಂಡು ಹುಟ್ಟಿದವ್ರ ತರ ಆಡ್ತೀಯಲ್ಲೇ ಪುಷ್ಪ? ಅಲ್ಲಜ್ಜಿ, ನಿನ್ ಮೊಮ್ಮಗ ಮೊನ್ನೆ ಟಿಫಿನ್ ತಂದು ಕೊಟ್ಟೆ ನೋಡು. ಅವನದ್ ಯಾವ ಕಣ್ಣಲ್ಲಿ ನೋಡಿ ತನ್ನೋ ನೋಡ್ದೆ ತನ್ನೋ ನೋಡು, ಆ ಟಿಫಿನ್ ಮುಚ್ಚಲನೆ ಬೇರೆ ಹಾಕ ಬಂದ್ಬಿಟ್ಟನಲ್ಲ ಅವನು. ಎಂತ ಇರ್ಬೋದು ಆ ಟಿಫಿನಿ? ಬೆಂಕಿ ಹೆಟ್ಟ ಎಂತ ಸಾರು ಮಾಡಿಯೇ? ನಮ್ಮನೇಲಿ ಒಂಚೂರು ಮೀನ್ ಗಸಿ ಇತ್ತು, ಹಂಗೋ ಹಿಂಗಂತ ಇಟ್ಟಿನ್ ಸಂಜೆ ನಂಗೂ ನನ್ನ ಮೊಮ್ಮಗಂಗಂತ. ನಿಂದೇನಾರು ಪೆಸಲ್ ಗಿಸಲ್ ಅದೇ ಅಂತ? ಅಯ್ಯೋ ನಂದು ಎಂತ ಪೆಸಲ್ ಅಜ್ಜಿ, ಅದೇ ನುಗ್ಗೆಕಾಯಿ ಅದೇ ಬದನೆಕಾಯಿ. ಸ್ಪೆಷಲ್ ಎಲ್ಲ ನಿಮ್ಮನೇಲೆ, ನಮ್ಮನೇಲಲ್ಲ. ಮತ್ತೆ ನಮ್ಮ ಮಗ ಐಟಿ ನೈಟಿ ಪೈಟಿ ಅಂತ ಏನೇನೋ ಅಂತದಿಯ ಮಾಡೈತಿ. ಈಗ ನೋಡ್ರಿ ಬರೀ ನುಗ್ಗೆಕಾಯಿ ಅಂತೀಯಪ್ಪ. ಏನ್ ಈಗಿನ ಹೆಂಗಸರು ಸುಳ್ಳು, ಮಾತ್ ಸುಳ್ಳು, ನಾವೆಲ್ಲ ಹಿಂಗೆ. ಅಯ್ಯೋ ಅಜ್ಜಿ, ಅವನ ಐಟಿ ಆದ್ರೆ ನಂಗೆ ನೈಟಿ ತಂದು ಕೊಡ್ತಾನಂತ ಅನ್ಕೊಂಡೆ ನೀನು? ಅವನು ದುಡ್ಡು ಕೂಡಿಡೋದ್ರಲ್ಲೇ ಅವನ ಜೀವನ ಪೂರ ಮುಗಿಯುತ್ತೇನೋ ನೋಡು. ಒಂದು ದಿನ ಮನೆಗೆ ತಂದು ಹಾಕಿದ ಹುಡುಗ ಅಲ್ಲ. ಮೊನ್ನೆ ಏನೊಂದು ಹಠ ಮಾಡಿದಕ್ಕೆ ಒಂದು 5 kg ಬೆಲ್ಲ ತಂದಿದ್ದ ನೋಡು, ಅದು ನಿಂಗೆ ಸರಿಯಾಗ್ತುಂಟು. ಅಲ್ಲ, ಮಕ್ಕಳು ಕೂಡಿಟ್ರು ಅಂತೀರ, ಖರ್ಚು ಮಾಡಿದ್ರು ಅಂತೀರ, ಆದ್ರೆ ನಿಮಗೆ ನೈಟಿ ಕೊಟ್ರೇನೇ ಉದುಡಿಯದೇನೆ ಹಂಗಾರ ಪುಷ್ಪ? ನನ್ನ ಮೊಮ್ಮಗಳು ಬರೋ ಹೊತ್ತಾಯ್ತು ಕಣೆ, 4 ಉಂಡೆ ಬೆಲ್ಲ ಕೊಟ್ರು ಕೊಟ್ಟಂಗೆ, ಇಲ್ಲಾಂದ್ರೆ ಹೋಗ್ತೀನಿ ಬಿಡತ್ಲೆ. ಇದಕ್ಕೇನ್ ಕಮ್ಮಿಲ್ಲ, ಅಪ್ಪ ಮೊಮ್ಮಕ್ಕಳು ಎಲ್ಲ
ರೆಡಿ ಅದಾರ ನೋಡು. ಒಂದುಂಡೆ ಬೆಲ್ಲಕ್ ಗತಿ ಇಲ್ದಿರೋ ಒಡ್ಡಿಲ್ಲ. ಬಂದ ತಕ್ಷಣ ಕಾಫಿ ಕಾಸ್ಕೊಳಕ್ ಬೇಕಾ ಹೇಳ ಅವನಿಗೆ. ಬಂದೇ ಇರ. ಅಯ್ಯೋ ತಕಾಜಿ, ಎರಡೇ ಉಂಡೆ ಇರೋದು ತಕ. ಮುಂದಿನ ವರ್ಷ ತೀರ್ಸ ಕಡೆ. ಆತ್ ಕಣೆ, ಬಲ ಹೋಗನೆ. ಇರೋದಷ್ಟು ಇಟ್ಕೊಂಡು ಒಂದೆರಡು ಉಂಡೆ ಬೆಲ್ಲ ಕೇಳಿದ್ರು ಆಡ್ತಾಳೆ ಈ ಪುಷ್ಪ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ಬೆಲ್ಲದಲ್ಲಿ ಅದ್ದಿಸಿರ್ತೀನಿ ಕಣೆ. ಈ ಮುತ್ಕಿಯನ್ನು ಗುಣಕ್ತಾ ಹೋಯ್ತಲ್ಲ ಪಾಪ ಅಂತ 2 ಉಂಡೆ ಬೆಲ್ಲ ಕೊಟ್ರೆ ಭಾರಿ ಆಯ್ತಿದ್ದು. ಹಳೆ ಬಾಕಿ ಇದಕ್ಕಿನ್ನೂ ನೆನಪಿಲ್ಲೇನು. ಒಂದು ಮೂಟೆ ತಗೊಂಡೋಗ್ಯದೇನು ಸದ್ಯಕ್ಕೆ ಬೆಲ್ಲ. ಇರ್ಲಿ, ಏನಾಗ್ಲಿ, ವಯಸ್ಸಾಗಿದ್ದಲ್ಲ.